ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದ್ರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡುವಂತವರಿಗೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ, ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯೋಕೇರ್ ಅಂದ್ರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂತದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವಿಶೇಷವಾದಂತಹ ದಿವ್ಯ ಸಾನ್ನಿಧ್ಯಕ್ಕೆ ಭೇಟಿ ನೀಡಿದ್ರು. ದತ್ತ ಕ್ಷೇತ್ರ ದರ್ಶನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಗುಲ್ಬರ್ಗದಲ್ಲಿ ಇರುವಂತಹ ಮೂಲ ದತ್ತ ಸಾನ್ನಿಧ್ಯ ಗಾಣಿಗಾಪುರ ಕ್ಷೇತ್ರ ದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ದತ್ತ ಕ್ಷೇತ್ರಕ್ಕೆ ದರ್ಶನವನ್ನ ಮಾಡಿದ್ರು ಮತ್ತು ವಿಶೇಷವಾದಂತಹ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ನಾವು ಕೂಡ ತೆರಳೋಣ ದತ್ತ ಕ್ಷೇತ್ರಕ್ಕೆ. ಶ್ರೀ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯಕ್ಕೋಸ್ಕರ ಗಾಣಿಗಾಪುರದಲ್ಲಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೇವೆ. ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದರೂ, ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಅದು ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಒಂದಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ಗುರು ಇರ್ತಾನೆ. ಅಂತಹ ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಅದರಲ್ಲಿ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರ. ಗಾಣಗಾಪುರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಶ್ರೀಗಳ ಆಸ್ಥಾನ. ಈ ಆಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಈಗಾಗಲೇ ಸಾಕಷ್ಟು ಬಾರಿ ನಾವು ಬಂದೋಗಿದ್ದೀವಿ. ಭೀಮಾ ನದಿ ತೀರ, ಜೊತೆಗೆ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಔಪಾಸನೆ ಮಾಡ್ತಕ್ಕಂಥ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಬನ್ನಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಅಷ್ಟೇ ಅಲ್ಲ, ಮನುಷ್ಯನ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ, ಗ್ರಹಗತಿಗಳಲ್ಲಿರ್ತಕ್ಕಂತಹ ದೋಷ ದೂರ ಆಗಬೇಕಾದ್ರೆ, ನಿಮ್ಮ ಜಾತಕದಲ್ಲಿ ಗುರು ಇಲ್ಲ ಅಂದಾಗ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗುರು ದತ್ತ ಮಂದಿರ. ಅಂತಹ ದತ್ತಾತ್ರೇಯರ ವಾಸಸ್ಥಳ, ನರಸಿಂಹ ಭಾರತಿಗಳ ಪಾದಿಕೆಗಳಿರ್ತಕ್ಕಂಥ ವಾಸಸ್ಥಳ, ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯಸ್ಥಳ. ಬನ್ನಿ ದರ್ಶನ ಮಾಡೋಣ. ಕ್ಷೇತ್ರ
ಗಾಣಗಾಪುರದಲ್ಲಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವರಮುಷಿಕ ವಾಹನನಾದಂತಹ ಗಣಪನ ದರ್ಶನ ಮಾಡಿ ನಂತರ ಗುರು ದತ್ತ ಮಹಾರಾಜರನ್ನ ದರ್ಶನ ಮಾಡೋಣ. ಗಣಾನಾಂತವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪವಕ್ಷಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸುಧಾನ ಶೃಣ್ವನ್ನೋತಪಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳನ್ನು ನಾವಿಲ್ಲಿ ದರ್ಶನ ಮಾಡಬಹುದು. ಆ ಪಾದುಕೆಗಳ ದರ್ಶನ, ಗುರು ದತ್ತ ಮಹಾರಾಜರ ದರ್ಶನ, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಜಾತಕದಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ದರೂ ದೋಷಗಳೆಲ್ಲವೂ ದೂರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ಆಶಾಕಾಂಕ್ಷೆಗಳಿಗೆ ಭಾಳಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತಾಣ. ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳ ದರ್ಶನ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಆಗುತ್ತೆ. ಪ್ರತಿಯೊಬ್ಬ ಭಕ್ತರು ಬೆಳಗಿನ ಜಾವ ಬೇಗ ಬಂದಾಗ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಪ್ರತಿಯೊಬ್ಬರು ದರ್ಶನ ಮಾಡ್ಕೊಳ್ಬೋದು. ಇಲ್ಲಿ ತ್ರಿಕಾಲ ಅನುಷ್ಠಾನ ಇದೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜಾಕಾಲದ ಆರತಿ ಅದ್ಧೂರಿಯುತವಾಗಿರುತ್ತೆ. ಏನೇ ಆದರೂ ಮಧ್ಯಾಹ್ನದ ಕಾಲದಲ್ಲಿ ಬಂದಾಗ ಭಗವಂತನ ದರ್ಶನ ಮಾಡ್ತಾ, ದರ್ಶನ ಆದ ನಂತರ ಸಿಗ್ತಕ್ಕಂಥ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು ಪ್ರತಿಯೊಬ್ಬರೂ ಅಪೇಕ್ಷೆಯಿಂದಲೇ ತೆಗೆದುಕೊಳ್ಳಬೇಕು. ಆ ಪ್ರಸಾದದಲ್ಲಿ ಸಾಕಷ್ಟು ಮಹಿಮೆ ಇದೆ, ಸಾಕಷ್ಟು ವಿಶೇಷತೆ ಇದೆ. ಇಂದಿಗೂ ಸಹಿತ ಯಾವುದೋ ಒಂದು ಅವತಾರದಲ್ಲಿ ದತ್ತ ಮಹಾರಾಜರು ಇಲ್ಲಿಗೆ ಬರ್ತಾರೆ, ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಒಂದು ಪ್ರತೀತಿ ಇಂದಿಗೂ ನಡೆದು ಬಂದಿದೆ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀ ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗಾಣಗಾಪುರದಲ್ಲಿ ನಾವಿದ್ದೇವೆ. ಗಾಣಗಾಪುರದಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದುಕೆಗಳ ಸಹಿತ ನಾವಿಲ್ಲಿ ದರ್ಶನ ಮಾಡಬಹುದು. ಏನೇ ಆದರೂ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದತ್ತರ ಕೃಪೆ ಸರ್ವರಿಗೂ ಸಮಸ್ತರಿಗೂ ಸಹಿತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ಪ್ರಾರ್ಥನೆ, ಗುರು ಔಪಾಸನೆ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನರಸಿಂಹ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಿರ್ಗುಣ ಪಾದುಕೆಗಳನ್ನು ಸಹಿತ ನಾವು ದರ್ಶನ ಮಾಡಬಹುದು. ಆದರೆ ಆ ದರ್ಶನ ಭಾಗ್ಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಇಲ್ಲಿ ನಡೀತಕ್ಕಂಥ ತ್ರಿಕಾಲ ಅನುಷ್ಠಾನ, ನಿರಂತರವಾಗಿ ಭಕ್ತರಿಗೆ ದಾಸೋಹ, ಹಾಗೆ ಭಗವಂತ ಭಕ್ತರಿಗೆ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ವಾಸವಾಗಿರ್ತಕ್ಕಂತಹ ಈ ಗರ್ಭಗುಡಿಯ ಚಿಕ್ಕದಾದಂತಹ ಪುಟ್ಟದಾದಂತಹ ಈ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡುವಂತಹದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಇಂದಿಗೂ ಸಹಿತ ಇಲ್ಲಿಗೆ ಬಂದು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿದೆ. ಜೊತೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ವಿಶೇಷವಾದಂತಹ ಪ್ರಸಾದವನ್ನು ಕರುಣಿಸ್ತಾ ಇದ್ದಾರೆ. ಭಗವಂತನ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂತಹದ್ದು. ಗುರುವಿನ ಅನುಗ್ರಹ ಹೊಂದಿದ್ರೆ ಸರ್ವವೂ ಸಕಲವೂ ಸಹಿತ ಸಿಕ್ಕಂತೆ. ಗುರುವಿನ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ. ಆ ಗುರು ದತ್ತಾತ್ರೇಯರ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಇತ್ತೀಚೆಗಷ್ಟೇ ಗುಲ್ಬರ್ಗಾದಲ್ಲಿ ಇರುವಂತಹ ದತ್ತರ ಗುರುಗಳ ಮೂಲ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರಕ್ಕೆ ತೆರಳಿದ್ರು. ವಿಶೇಷವಾದಂತಹ ಸೇವೆಯನ್ನ, ಆರಾಧನೆಯನ್ನ ಸಲ್ಲಿಸಿದ್ದಾರೆ. ಗಾಣಗಾಪುರ ಕ್ಷೇತ್ರ ದರ್ಶನವನ್ನ ನಾವು ಮಾಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ನರಸಿಂಹ ಸರಸ್ವತಿಗಳಿಂದ ಬ್ರಹ್ಮ ರಾಕ್ಷಸರಿಗೂ ಸಹಿತ ಮೋಕ್ಷ ಸಿಕ್ಕಂತ ಸ್ಥಳ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಬೃಹತ್ ಮಟ್ಟದ ವೃಕ್ಷ ಅಂದರೆ ಅದು ಅಶ್ವತ್ಥ ವೃಕ್ಷ.
ಅಂತಹ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸನ ವಾಸವಾಗಿದ್ದಾಗ ಆ ಬ್ರಹ್ಮರಾಕ್ಷಸನಿಗೂ ಸಹಿತ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ ಈ ಒಂದು ವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಗಾಣಗಾಪುರದಲ್ಲಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೂ ಒಮ್ಮೆ ಬಂದು ಗುರುಗಳ ದರ್ಶನ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗಾಣಗಾಪುರ ಗುರು ದತ್ತ ಮಹಾಕ್ಷೇತ್ರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದಿಕೆ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರದಲ್ಲಿರ್ತಕ್ಕಂಥದ್ದು. ಈ ದತ್ತ ಮಹಾರಾಜರ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಏನಕ್ಕಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮನೋಗತ ಪ್ರಶ್ನಾತಂತ್ರ ಶುರುವಾಗಿ ಈಗಾಗಲೇ ಸತತವಾಗಿ 3 ತಿಂಗಳು ಮುಗಿದಿರ್ತಕ್ಕಂಥದ್ದು. ಆ 3 ತಿಂಗಳು ಆಗಿದ ನಂತರ ಮೊದಲನೇ ಸತಿ ಮನೋಗತ ಪ್ರಶ್ನಾತಂತ್ರ ಶುರುವಾದಾಗಿಂದ ಈಗ ಮೊದಲನೇ ಸತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಗುರುಗಳ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ, ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗುರುಗಳ ಅನುಗ್ರಹವನ್ನು ದಯಪಾಲಿಕೆಗೋಸ್ಕರ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ಇಲ್ಲಿ ಭಗವಂತನ ದರ್ಶನ ಆಯಿತು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ನನ್ನ ಗುರುಗಳು, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಜೊತೆ ಬಂದಿರತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನು ಹೇಳ್ಬೋದು. ಭಗವಂತನ ಸಂಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ. ಲೋಕ ದೇಶ ಪ್ರತಿಯೊಂದು ಜಾಗದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆ ಮಾಡ್ತೀನಿ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ. ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದಿಕೆ ಇರತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ದರ್ಶನ ಮಾಡತಕ್ಕಂಥದ್ದೇ ಒಂದು ಮಹಾಭಾಗ್ಯ. ಸಾಕಷ್ಟು ಜನ ಇಲ್ಲಿಗೆ ಆಗಮಿಸ್ತಾರೆ. ನಾವು ಬಂದಿರತಕ್ಕಂತಹದ್ದು ಪೌರ್ಣಮಿಗೂ ಮುಂಭಾಗ. ಇನ್ನೇನು ಬೆಳಗ್ಗೆ ಎದ್ರೆ ಪೌರ್ಣಮಿ, ಆದರೆ ಇವತ್ತು ನರಸಿಂಹ ಜಯಂತಿ ಎಂದು ನರಸಿಂಹ ಸರಸ್ವತಿಯವರ ನಿರ್ಗುಣ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ, ಗುರು ದತ್ತ ಮಹಾರಾಜರ ಆಶೀರ್ವಾದ ಪಡೆಯಲಿಕ್ಕಾಗಿ ನಾನು ಮತ್ತು ನನ್ನ ಸುಪುತ್ರ ಇಲ್ಲಿಗೆ ಆಗಮಿಸಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಇತ್ತಿತ್ಲಾಗ ಅವ್ರ ಮಗರಾದಾರಂತ ಶ್ರೀನಿವಾಸ ಶರ್ಮಾ ಅವರು ನಡೆಸ್ಕೊಡ್ತಾರಲ್ಲ ಬೀಜಾಕ್ಷರಿ ಮಂತ್ರ, ಅವೆಲ್ಲ ತಪ್ಪದೇ ನೋಡ್ತೀವಿ. ನಮ್ಗೆಲ್ಲ ಭಾಳ ಸಕ್ಸಸ್ ಆಗೈತಿ. ರಾಶಿಫಲ ಆಗಿರ್ಬೋದು, ರಾಶಿಫಲ ಎಲ್ಲ ನಾವು ನೋಡ್ಕೊಂಡ ಮುಂದೆ ಹೋಗ್ಯ. ನಾವು ಎಂತ ಕೆಲಸ ಇದ್ರು ನಮ್ಗೆಲ್ಲ ಭಾಳ ಉಪಯೋಗ ಆಗೈತಿ. ಎಲ್ಲ ನಾವು ಮನೆ ಮಂದೇ ನೋಡ್ತೇವೆ. ನಾವೆಲ್ಲ ಆ ಪ್ರೋಗ್ರಾಮ್ ಭಾಳ ಇಷ್ಟ ಆಗೈತಿ ನಮ್ಗೆ. ಅದು ನೋಡಿದ್ರೆ ನಮ್ಮ ಮುಂದೆ ಎಲ್ಲಿ ಹೋಗೋದಿಲ್ಲ ಹೊರಗೆ. ಈಗ ನಾವು ಕಾರ್ಯಕ್ರಮದಲ್ಲಿ ನೋಡುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗೌರಿಬಿದನೂರು ಹಳೆ ಉಪ್ಪಾರಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಅದ್ದೂರಿಯಾದಂತಹ ಆತ್ಮೀಯ ಸ್ವಾಗತವನ್ನ ಗ್ರಾಮೀಣ ಜನತೆಯವರು ಕಲಾ ತಂಡಗಳ ಮೂಲಕ ಸ್ವಾಗತವನ್ನ ಕೋರಿದ್ರು. ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ.
ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ. ಮನೆ ದೇವರೇ ನಿನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಕೊಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೇ ಅಳತೆಗೋಲು. ಮಲೆಯಪರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ. ಸಾಧಾರಣ ಇದು ನಮ್ಮ ಅಂದಾಜಿನ ಪ್ರಕಾರ ಒಂದು 300-400 ಇಯರ್ಸ್ ಇತಿಹಾಸ ಇದಕ್ಕೆ ಇದೆ. ನಮ್ಮ ತಾತಂದರ ಕಾಲದಿಂದನೂ ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಬಂದಿದೆ. ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದಲ್ಲೇ ಬಹಳ ಪಾಪ್ಯುಲರ್ ಆಗಿರತಕ್ಕಂಥ ತುಂಬ ಪೂಜ್ಯರಾದಂಥ ಬಹಳ ಶ್ರೇಷ್ಠರಾದಂಥ ಡಾಕ್ಟರ್ ಮಹರ್ಷಿ ಗುರೂಜಿಯವರು ಬರ್ತಾ ಇದ್ದಾರೆ. ಇದು ನಮ್ಮ ಊರಿನ ಪುಣ್ಯ, ನಮ್ಮ ಊರಿನ ಗ್ರಾಮಸ್ಥರ ಪುಣ್ಯ, ನಮ್ಮೆಲ್ಲರ ಪುಣ್ಯ. ಅಂಥವರ ಪಾದ ನಮ್ಮ ಊರಿನಲ್ಲಿ ಇವತ್ತು ಇಡ್ತಾ ಇದ್ದಾರೆ ಅಂತಂದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮನ ನಮ್ಮ ವೆಂಕಟರೆಡ್ಡಿಯವರು ಆಯೋಜಿಸಿದ್ದಾರೆ ಅಂದರೆ ನಮ್ಗೆ ಇನ್ನೂ ತುಂಬ ಸಂತೋಷ ಆಗ್ತಾ ಇದೆ. ನಾವು ಈ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು. ಆನಂದ್ ಗುರೂಜಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಆದರೆ ಅವರು ಟಿವಿಲಿ ಜಿ ಕನ್ನಡದಲ್ಲಿ ಬರ್ತಿರ್ತಾರೆ, ಯಾವಾಗಲೂ ನಾವು ಅವ್ರ ಪ್ರೋಗ್ರಾಮ್ ನೋಡ್ತಿರ್ತೀವಿ, ತುಂಬ ಖುಷಿ ಆಗುತ್ತೆ.
ಅವರು ಏನು ಹೇಳ್ತಾರೆ, ಸಾಂತ್ವನ ಏನು ಹೇಳ್ತಾರೆ ಅದನ್ನೇ ನಾವು ಕೇಳಿ ಕಾಯ್ತಾ ಇರ್ತೀವಿ ಅವರೊಂದು ಪ್ರೋಗ್ರಾಮ್ ನೋಡ್ಲಿಕ್ಕೋಸ್ಕರ. ಗೌರಿಬಿದನೂರು ಹಳೆ ಉಪ್ಪಾರಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ಭಾಗದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರೇ ಹೇಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಗ್ರಾಮೀಣ ಜನತೆ ಕೋರಿದ್ರು ಅನ್ನೋ ದೃಶ್ಯಗಳನ್ನು ನೋಡಿದ್ವಿ. ಈಗ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ದೇವಾಲಯದ ಬಗ್ಗೆ ಒಂದಿಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡೋಣ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡೆಸುವಂತಹ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಹಾಗೆ ವಿಶೇಷವಾದಂತಹ ಪೂಜಾನುಷ್ಠಾನಗಳನ್ನು ತಾವು ತದೇಕಚಿತದಿಂದ ದರ್ಶನ ಮಾಡ್ತಾನೆ ಬಂದಿದ್ದೀರಿ. ಹಾಗೆ ಇವತ್ತು ಸಹಿತ ನರಸಿಂಹ ಜಯಂತಿಯ ವಿಶೇಷವಾಗಿರ್ತಕ್ಕಂತಹ ನಾಳಿನ ಶುಭ ಮುಹೂರ್ತ. ನಾಳೆ ಇಡೀ ರಾಜ್ಯ, ದೇಶ, ವಿಶ್ವದಲ್ಲೇ ಸಹಿತ ಲಕ್ಷ್ಮೀ ನರಸಿಂಹರಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ರಥೋತ್ಸವ, ಬ್ರಹ್ಮ ರಥೋತ್ಸವ ಇದೆ. ಅಂತಹದ್ರಲ್ಲಿ ಪುಟ್ಟ ಗ್ರಾಮವಾದರೂ ಬೃಹತ್ ಮಟ್ಟದ ಜಾತ್ರಾ ಮಹೋತ್ಸವ ಈ ಗ್ರಾಮದಲ್ಲೂ ನಡೀತಾ ಇದೆ. ಗ್ರಾಮದಲ್ಲಿ ನಡೀತಿರ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದೇ. ಗೌರಿಬಿದನೂರು ತಾಲೂಕಲ್ಲಿರ್ತಕ್ಕಂಥ ಹೊಸೂರು ಹೋಬಳಿಯಲ್ಲಿ ಇರ್ತಕ್ಕಂತಹ ಹಳೆ ಉಪ್ಪಾರಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರನ್ನ ಒಳಗೊಂಡಿರ್ತಕ್ಕಂಥದ್ದು, ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ಮನೆ ದೇವರಾಗಿಟ್ಕೊಂಡಿರ್ತಕ್ಕಂಥದ್ದು. ಇಂತಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಏನೇ ಆದರೂ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಅದರಲ್ಲೂ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಆಚರಣೆ ಮಾಡತಕ್ಕಂಥ ಈ ಒಂದು ಹಬ್ಬ, ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಿಮ್ಮ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಲಕ್ಷ್ಮೀ ನರಸಿಂಹರಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸ್ವಾಮಿಯನ್ನ ಸತತೇಕಚಿತ್ತದಿಂದ ದರ್ಶನ ಮಾಡುವಾಗ ನಿಮ್ಮ ಮನೋಕಾಮನೆಗಳನ್ನು ಭಗವಂತ ಈಡೇರಿಸ್ತಾನೆ. ಅಂತಹ ಸಾನ್ನಿಧ್ಯ, ಅಂತಹ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಸ್ವಾಮಿಯ ಉತ್ಸವ ಮೂರ್ತಿ ಸಹಿತ ಸಿದ್ಧತೆ ಇದೆ. ಸ್ವಾಮಿನ ದರ್ಶನ ಮಾಡೋಣ. ಸ್ವಾಮಿ ವಿರಾಜಮಾನನಾಗಿ ನಾಳೆ ದರ್ಶನ ಕೊಡ್ತಕ್ಕಂಥ, ಆ ಹೊರಗಡೆ ಬಂದು ದರ್ಶನ ಕೊಡುವಂಥ ಆ ಸುಂದರ ಗಳಿಗೆ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಇಂದಿಗೂ ಸಹಿತ ನಮ್ಮ ಈ ಭಾರತೀಯ ಸಂಸ್ಕೃತಿನಲ್ಲಿ ನಡೆಯುವಂಥ ಪೂಜಾನುಷ್ಠಾನ ಮತ್ತು ಅರ್ಚನೆ, ಸಂಕಲ್ಪ, ರಥೋತ್ಸವ, ಅದರಲ್ಲೂ ಸ್ವಾಮಿ ಗರ್ಭಗುಡಿಯಿಂದ ವಿರಾಜಮಾನನಾಗಿ ಬಂದು ರಥದ ಮೇಲೆ ಕೂತಾಗ ಗರುಡ ಪಕ್ಷಿ ಹಾರುವಂತಹ ಆ ವಿಧಿವಿಧಾನ ಇದೆಯಲ್ಲ, ಅದು ಯಾರು ಹೇಳಲಿಕ್ಕಾಗತ್ತೆ, ಯಾರು ಮಾಡಿಸ್ಲಿಕ್ಕಾಗತ್ತೆ? ಗರುಡ ಪಕ್ಷಿಗೆ ಆ ಕ್ಷಣಕ್ಕೆ ನೀನು ಬಂದು ದರ್ಶನ ಕೊಡುವಂತ ಯಾರು ಹೇಳಲಿಕ್ಕಾಗೋದಿಲ್ಲ, ಅಥವಾ ಅದಕ್ಕೊಂದು ರಿಮೋಟ್ ಇಟ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ರಥೋತ್ಸವಗಳಲ್ಲಿ ದೇವಾಲಯದಲ್ಲಿರ್ತಕ್ಕಂಥ ಪವಾಡ, ದೇವಾಲಯದಲ್ಲಿರ್ತಕ್ಕಂಥ ಶಕ್ತಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನು ಯಾರೂ ಅಲ್ಲಿಗೆಳೆಯೋಂಗಿಲ್ಲ. ಹಾಗಾಗಿ ಇಲ್ಲೂ ಸಹಿತ ಅಂತಹ ಪವಾಡಗಳು ಸಾಕಷ್ಟು ನಡೆಯುತ್ತೆ. ಹಾಗೆ ಭಕ್ತರು ಇಲ್ಲಿ ಜಾತಿ ಮತ ಭೇದವಿಲ್ಲ. ಅವರವರ ಮನೋಕಾಮನೆಗಳ ಈಡೇರಿಸಿಗಾಗಿ ಒಂದು ದಿವಸ ಮುಂಚಿತವಾಗಿ, ಅಂದರೆ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಎಲ್ಲರೂ ದೀಪದ ಆರತಿ ಮಾಡ್ತಿದ್ದಾರೆ. ಅದೃಷ್ಟ ಎಂಬಂತೆ ಈ ಊರಿಗೆ ನಾನು, ನನ್ನ ಸುಪುತ್ರನಾದಂತಹ ಶ್ರೀನಿವಾಸ ಶರ್ಮಾ, ಅಂದರೆ ಮನೋಗತ ಪ್ರಶ್ನೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಶ್ರೀನಿವಾಸ ಶರ್ಮಾ ನಾನು ಇಬ್ಬರು ಜೊತೆಯಲ್ಲೇ ಬಂದ್ವಿ. ಬಂದ ಮೊದಲನೇ ಕ್ಷಣ ಇಡೀ ರಾಜ್ಯದಲ್ಲಿ ಒಂದು ಹೆಸರಿದೆ, ಅದು ನೀವೇ ಇಟ್ಟ ಹೆಸರು. ಆನಂದ್ ಗುರುಜಿ ಬಂದರೆ ಅಲ್ಲಿ ಮಳೆ ಆಗುತ್ತೆ ಎಂಬತಕ್ಕಂಥದ್ದನ್ನು ನೀವಿಟ್ಟ ಹೆಸರು, ನಾನಿಟ್ಟ ಹೆಸರಲ್ಲ. ಅಂತಹ ಹೆಸರಲ್ಲಿ ಸಾಕ್ಷೀಭೂತರಾಗಿ ಇವತ್ತು ನಾನು ಈ ಊರಿಗೆ ಬಂದಂತಹ ಮೊದಲನೇ ಕ್ಷಣ ಮಳೆ ಬಂದದ್ದು ನನಗನ್ನಿಸ್ತು, ನನ್ನ ಪೂರ್ವಾರ್ಜಿತ ಪುಣ್ಯ ಲಕ್ಷ್ಮೀ ನರಸಿಂಹರ ಅನುಗ್ರಹ ಆಯಿತು ಅಂತ. ಯಾಕೆಂದರೆ ದೈವಂ ಮಾನಸ ರೂಪೇಣ, ಭಗವಂತ ಯಾವ್ಯಾವ ರೂಪದಲ್ಲಿ ಹೇಗೆ ಬರ್ತಾನೋ, ಹೇಗೆ ಕಾಣಿಸ್ತಾನೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ಹಿಂದೆ ಯಾವ ಪುಣ್ಯಾತ್ಮರು, ಯಾರು ಮಹರ್ಷಿಗಳು, ಯಾರು ಗುರುಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಪವಾಡ ಇದೆಲ್ಲ. ಹಾಗಾಗಿ ಸ್ವಾಮಿನ ದರ್ಶನ ಮಾಡ್ತಿದ್ದೀವಿ. ಬನ್ನಿ, ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಅರ್ಚನೆ, ಸಂಕಲ್ಪವನ್ನು ಮಾಡಿಸೋಣ. ಊರಿನ ಗ್ರಾಮಸ್ಥರು, ಈ ಜಾತ್ರೆಯ ನಡೆಸ್ತಕ್ಕಂತಹ ಮುಖಂಡರು ಎಲ್ಲರೂ ಇಲ್ಲಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂತಹ ಈ ಒಂದು ಪುಟ್ಟದಾದಂತಹ ಒಂದು ಉತ್ಸವ, ಅಂದರೆ ನರಸಿಂಹರ ಉತ್ಸವ ಇದೆ. ಆ ಉತ್ಸವವನ್ನು ದರ್ಶನ ಮಾಡೋಣ, ಸ್ವಾಮಿಗೆ ಅರ್ಚನೆ ನಡೆಸೋಣ. ನರಸಿಂಹಾಯ ಸಹಾಯ.
ನಮ್ಮ ಹಳೆ ಉಪ್ಪಾರಳ್ಳಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾದದ್ದು. ಸಾಧಾರಣವಾಗಿ ಇದೇನು ಅಂತಂದ್ರೆ ನಮ್ಮ ತಂದೆ ಅಥವಾ ತಾತ ಅವ್ರನ್ನ ಕೇಳಿದ್ರು ಕೂಡ ಯಾವಾಗ ಇದು ನಿರ್ಮಾಣ ಆಯಿತು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲರೂ ಊಹೆ ಮಾಡೋ ಪ್ರಕಾರ ಇದು ವಿಜಯನಗರ ಸಾಮ್ರಾಜ್ಯದ ಏನೋ ಅವಧಿಯಲ್ಲಿ ಏನೋ ಈ ದೇವಸ್ಥಾನ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ. ಇದು ಸೊ ಇಂಥ ಒಂದು ಪುರಾತನವಾದಂಥ ಒಂದು ದೇವಾಲಯ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರಿಂದ ನಿರಂತರವಾಗಿ ಈ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಗಳು ನಡೆಯುತ್ತಾ ಬಂದಿವೆ. ಈ ಒಂದು ಸುಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಜನಮಾನಸದಲ್ಲಿ ಅವರು ಮಹರ್ಷಿ ವಾಣಿಯ ಮೂಲಕ GTVಯ ಮೂಲಕ ಅವರು ಮನೆಗಳನ್ನ ಎಲ್ಲವನ್ನೂ ಕೂಡ ಗೆದ್ದಿದ್ದಾರೆ. ಅಂತ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ರು ಕೂಡ ಅತ್ಯಂತ ಸರಳವಾಗಿ ಎಲ್ಲರಿಗೂ ಏನೋ ಮನದಟ್ಟುವಂತೆ ಅವರ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರಲ್ಲಿ, ಈ ಪ್ರಪಂಚದಲ್ಲಿ ಏನೋ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಅವರು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ಅಂತ ಒಂದು ಗುರೂಜಿ ನಮ್ಮೊಂದಿಗೆ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಹಳೆ ಉಪ್ಪಾರಹಳ್ಳಿ ಗೌರಿಬಿದ್ನೂರಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ವಿ. ಇನ್ನು ದೇವಾಲಯದ ಬಗ್ಗೆ ಅರ್ಥಪೂರ್ಣ ಮಾಹಿತಿಗಳನ್ನ ಗುರುಜಿಯವರು ತಿಳಿಸ್ತಾ ಇದ್ರು. ಆ ವಿಚಾರಗಳೇನು ಅಂತ ನಾವು ಕೇಳಿಸ್ಕೊಳ್ತಾ ಇದ್ವಿ. ಇನ್ನು ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ ವಿಶೇಷವಾದಂತಹ ಪೂಜಾರಾಧನೆಯನ್ನ ಉತ್ಸವ ಮೂರ್ತಿಗೆ ಸಲ್ಲಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅವತರಿಸಿ ಬಂದಾನು ಶ್ರೀಹರಿ, ಅವತರಿಸಿ ಬಂದಾನು ಶ್ರೀಹರಿ, ಧರೆಗೆ ಅವತರಿಸಿ ಬಂದಾನು ಶ್ರೀಹರಿ. ಧರ್ಮಗ್ಲಾನಿಯಾಗಲು ಲೋಕವನ್ನು ಸಲಹಲು, ಧರ್ಮಗ್ಲಾನಿಯಾಗಲು ಲೋಕವನ್ನು ಸಲಹಲು ಅವತರಿಸಿ ಬಂದಾನು ಶ್ರೀಹರಿ, ಧರೆಗೆ ಅವತರಿಸಿ ಬಂದಾನು ಶ್ರೀಹರಿ. ಶ್ರೀವರಾಹ ರೂಪದಲ್ಲಿ ಬಂದು ವಧಿಸಿದ, ಧರಣಿಯನ್ನು ಕದ್ದಂಥ ಹಿರಣ್ಯಾಕ್ಷರ ಶ್ರೀವರಾಹ ರೂಪದಲ್ಲಿ ಬಂದು ವಧಿಸಿದ. ಆ ಹಿರಣ್ಯ ಕಶಿಪನನ್ನು ತಾನು ವಧಿಸಲು, ಆ ಹಿರಣ್ಯ ಕಶಿಪನನ್ನು ತಾನು ವಧಿಸಲು ನಾರಸಿಂಹನಾಗಿ ತಾನು ರೂಪ ಧರಿಸಿದ, ನಾರಸಿಂಹನಾಗಿ ತಾನು ರೂಪ ಧರಿಸಿದ. ಅವತರಿಸಿ ಬಂದಾನು ಶ್ರೀಹರಿ, ಅವತರಿಸಿ ಬಂದಾನು ಶ್ರೀಹರಿ, ಧರೆಗೆ ಅವತರಿಸಿ ಬಂದಾನು ಶ್ರೀಹರಿ.
ಸುಮಾರು 2015ರಲ್ಲಿ ಬ್ರಹ್ಮರಥೋತ್ಸವ ಚಾಲನೆ ಮಾಡಿದ್ವಿ ಫಸ್ಟ್ ಈ ದೇವಸ್ಥಾನಕ್ಕೆ. ಇದು ಇತಿಹಾಸ ನಮಗೂ ಕೂಡ ಗೊತ್ತಿಲ್ಲ. ನಮ್ಮ ತಂದೆಯವರು ಹೇಳ್ತಾ ಇದ್ರು ನಮ್ಮ ತಾತನ ಕಾಲದ್ದು ಅಂತ, ಆದ್ರೆ ನಮಗಂತೂ ಗೊತ್ತಿಲ್ಲ ಇತಿಹಾಸ ಎಲ್ಲಿಂದ ಬಂದಿದೆ ಅಂತ. ನಮ್ಮ ಶಿವಣ್ಣವ್ರು ಹೇಳಿದ್ರವಳೆ, ಶಿವಕುಮಾರಣ್ಣವರು ಇತಿಹಾಸ ತುಂಬ ಅವ್ರಿಗೆ ತಿಳಿದಿದ್ದ ಮಟ್ಟಿಗೆ ಅವ್ರು ಹೇಳಿದ್ದಾರೆ. ನನಗನ್ಸುತ್ತೆ 200ರಿಂದ 250 ವರ್ಷ ಹಳೆಯ ದೇವಸ್ಥಾನ ಅಂತ. ತುಂಬ ಖುಷಿ ಆಯಿತು. ಇದು ಒಂದು 10 ವರ್ಷದ ಹಿಂದೆವರೆಗೂ ಇದಕ್ಕೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆ. ನಮ್ಮನ್ನು ನಂಜುಂಡಪ್ಪನವರು ಮತ್ತು ಶಿವಕುಮಾರಣ್ಣನವರು ನಾವು ಮತ್ತು ಇದಕ್ಕೆಲ್ಲ ಸ್ವಲ್ಪ ಎಲ್ಲ ಬಂದು ಮುಂದೆ ನಿಂತುಕೊಂಡಾಗ ಇವತ್ತು ದೇವಸ್ಥಾನ ಇದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬ್ರಹ್ಮರಥೋತ್ಸವ ಮಾಡಿಸ್ಬೇಕು ಅಂದಾಗಲೂ ಅಷ್ಟೇ ಎಲ್ಲ ತುಂಬ ಜನ ಇಷ್ಟಪಟ್ಟು ಇದನ್ನೆಲ್ಲ ಹೋರಾಟ ಮಾಡಿ ದೇವಸ್ಥಾನ ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಆನಂದ್ ಗುರೂಜಿನ ಆಹ್ವಾನ ಮಾಡಕ್ಕೆ ಹೋದಾಗ ಅವ್ರು ಹೇಳಿದ್ರು, ತುಂಬ ಖುಷಿಪಟ್ಟರು. ನಾನು ಬರ್ತೀನಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ನಂಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಅಂದರೆ ನಂಗೆ ತುಂಬ ಇಷ್ಟ, ನಾನೂ ಬರ್ತೀನಿ ಅಂತ ಹೇಳಿದರು. ಅವರು ಆಹ್ವಾನ ಮಾಡಿದಾಗ ಒಪ್ಕೊಂಡಿದ್ದಾರೆ. ಇವತ್ತು ನಮ್ಮ ಊರಿಗೆ ಬರ್ತಾ ಇರೋದೇನೆ ಆನಂದ್ ಗುರೂಜಿಯವರು ನಮಗೆ ತುಂಬ ನಮ್ಮೂರಿನ ಧನ್ಯ. ಅವರು ನಮ್ಮೂರಿಗೆ ಹೆಜ್ಜೆ ಇಡ್ತಾ ಇರೋದನ್ನು ಅವರು ನಮ್ಮ ಊರಿಗೆ ಪುಣ್ಯ. ಇವತ್ತು ಗೌರಿಬಿದನೂರು ಹಳೆ ಉಪ್ಪಾರಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಿಯ ಕ್ಷೇತ್ರದ ದರ್ಶನವನ್ನ ಮಾಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರು ಪಾಲ್ಗೊಂಡಿದ್ರು ಮತ್ತು ವೇದಿಕೆಯಲ್ಲಿ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ವೇದಿಕೆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಹಿಂದಿನ ಪರಂಪರೆ ಇವತ್ತಿನವರೆಗೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು ಯಾತಕ್ಕಾಗಿ ದೀಪವನ್ನು ಆಚರಣೆ ಮಾಡ್ತಾರೆ ಹೇಳಿ? ಆ ದೀಪದ ಆರತಿ ಮಾಡ್ತಕ್ಕಂಥದ್ದು ನಿಮ್ಮ ಊರು ಕ್ಷೇಮಕ್ಕೋಸ್ಕರ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಂತಹ ಮನಸ್ಸಿರ್ತಕ್ಕಂಥ ನಿಮ್ಮ ಹಿರಿಯರ ವಯಸ್ಸಾದಂಥ ಅತ್ತೆನೋ ಅಜ್ಜಿನೋ ತಾಯಿನೋ ಇದ್ದಾರಲ್ಲ ಅವ್ರಿಗೋಸ್ಕರ. ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ದೀಪದ ಆರತಿ ಅಂತ ಮಾಡ್ತಾರೆ. ಆ ದೀಪಕ್ಕೆ ಹಾಕುವಂಥ ಪದಾರ್ಥ ಇದೆಯಲ್ಲ, ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪ, ಕಡಲೆ ಬೀಜ, ಇಷ್ಟು ಪದಾರ್ಥಗಳು ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳಿಗೂ ಶಕ್ತಿ ಕೊಡುವಂಥದ್ದು. ಹಿಂದೆ ಊರಿಗೆ ಯಾರಾದರೂ ಬಂದಂಥವ್ರಿಗೆ ಮೊದಲು ಒಂದು ಲೋಟ ನೀರು ಕೊಟ್ಟು ಒಂಚೂರು ಬೆಲ್ಲ ಕೊಡೋರು ಅಥವಾ ಒಂಚೂರು ಏಲಕ್ಕಿ ಹಾಕಿ ಪಾನಕ ಮಾಡೋರು. ಹಾಗೆ ಲಕ್ಷ್ಮೀ ನರಸಿಂಹನಿಗೂ ಇಷ್ಟವಾಗಿರ್ತಕ್ಕಂಥದ್ದು ಪಾನಕ ಹೆಸರುಬೇಳೆ. ನಾಳೆ ಸ್ವಾಮಿಯ ಬ್ರಹ್ಮರಥದ ಮೇಲೆ ಕೂತ್ಕೊಂಡು ರಥದಿಂದ ಮುಂದೆ ಬರಬೇಕಾದ್ರೆ ಅರವಂಟಿಗೆ ಅಂತ ಮಾಡೋರು. ಏನಪ್ಪಾ ಅಂದ್ರೆ ಪಾನಕ ಹೆಸರುಬೇಳೆ ಹಂಚುವಂಥದ್ದು, ನೀರ್ಮಜ್ಜಿಗೆ ಪಾನಕ. ಬಿಸಿಲಿನ ತಾಪಮಾನ ಸಾಕಷ್ಟು ಇರುತ್ತೆ ಅಂತ. ಆ ಬಿಸಿಲಿನ ತಾಪಮಾನ ಹೋಗ್ಲಿಕ್ಕೋಸ್ಕರನೇ ಪಾನಕ ಹೆಸರುಬೇಳೆ ಊರಲ್ಲಿ ಜಾತ್ರೆ ಜನ್ಮೋತ್ಸವ. ಹಾಗೆ ಈ ಉತ್ಸವಕ್ಕೆ ಇವತ್ತಿನ ದಿವಸ ಈ ಊರಿನಿಂದ ಮದುವೆ ಆಗಿ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಸಹಿತ ಇಲ್ಲಿ ಕರೆಸಿರ್ತೀರಿ. ನಮ್ಮೂರಲ್ಲಿ ಜಾತ್ರೆ ಆಗ್ತಾ ಇದೆ, ಸ್ವಾಮಿಗೆ ರಥೋತ್ಸವ ಆಗ್ತಾ ಇದೆ, ನೀನು ಬಾ ಅಂತ. ಒಂದು ತವ್ರ ಮನೆಗೆ ಹೆಣ್ಣು ಮಕ್ಕಳು ಬರೋದಕ್ಕೊಂದು ನೆಪ ಆಯಿತು. ಅಲ್ಲಿನ ಗಂಡದ ಮನೆಯ ಕಷ್ಟ ಸುಖಗಳನ್ನೆಲ್ಲ ತಾಯಂದ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ದಾರಿ ಆಯಿತು. ಇವತ್ತು ರಾತ್ರಿ ಬಹುಶಃ ನೀವು ಯಾರು ಹೆಣ್ಣು ಮಕ್ಕಳು ನಿದ್ದೆ ಮಾಡಲ್ಲ. ರಾತ್ರಿ ಎಲ್ಲ ಅಮ್ಮನಿಗೆ ಒಂದು ಗಂಡದ ಮನೆ ವರದಿ ಒಪ್ಸೋದೇ ಆಗುತ್ತೆ. ಏನೇ ವರದಿ ಒಪ್ಸಿದ್ರು ಬೆಳಿಗ್ಗೆ ಎದ್ದ ಮೇಲೆ ರಥೋತ್ಸವ ಆದಮೇಲೆ ಗಂಡನ ಮನೆಯಿಂದ ಇಲ್ಲಿ ತವ್ರ ಮನೆಯಿಂದ ಗಂಡದ ಮನೆಗೆ ಹೋಗ್ಬೇಕಾದ್ರೆ ಏನಾದ್ರು ಪ್ರಸಾದ ತಗೊಂಡು ಹೋಗ್ಬೇಕಲ್ಲ, ಆ ಪ್ರಸಾದನೇ ಈ ತಂಬಿಟ್ಟು. ಈ ತಂಬಿಟ್ಟು ಪ್ರಸಾದ ತೆಗೆದುಕೊಂಡು ಹೋದ್ರೆ ಇದಕ್ಕಿನ್ನ ಮಿಗಿಲಾದಂಥದ್ದು ಮತ್ತೊಂದು ಪ್ರಸಾದ ಇಲ್ಲ. ಸ್ವಾಮಿಗೆ ತಂಬಿಟ್ಟಿನ ಆರತಿ ಅಂದ್ರೆ ಬಹಳ ವಿಶೇಷ. ನೋಡಿ, ಲಕ್ಷ್ಮೀ ನರಸಿಂಹನಿಗೆ ಮೃದುವಾಗಿರ್ತಕ್ಕಂಥ ತಂಬಿಟ್ಟು, ಅದೇ ಸಾಂಬ ಸದಾಶಿವನಿಗೆ ಶಿವರಾತ್ರಿ ಉತ್ಸವದಲ್ಲಿ ಸ್ವಾಮಿಗೆ ಬಿಳ್ಳಂಗಾಯಿ ಉಂಡೆ ಅಂತ ಮಾಡ್ತಿದ್ರು. ಅದನ್ನು ಕಲ್ಲಲ್ಲಿ ಹೊಡೆದೇ ತಿನ್ನಬೇಕು. ಹಿಂದೆ ತಾಯಂದ್ರೆ ಮಾಡಿದ್ರೆ ಕಲ್ಲಲ್ಲಿ ಹೊಡೆದ್ರೆ ಹಲ್ಲು ಯೋಚನೆ ಮಾಡಬೇಕಾಗಿತ್ತು. ಅಂದ್ರೆ ಅದೆಲ್ಲ ಆರೋಗ್ಯಕ್ಕೆ ಬೇಕಾಗಿರುವಂತಹದ್ದು. ಒಂದು ಕಡೆ ಆರೋಗ್ಯಕ್ಕೆ ಬೇಕಾದಂಥ ಪದಾರ್ಥ, ಮತ್ತೊಂದು ಕಡೆ ಶಾಸ್ತ್ರಬದ್ಧವಾದಂಥ ಪದಾರ್ಥ. ಏನೇ ಆದರೂ ಊರಿನಲ್ಲಿ ನಡೆಯತಕ್ಕಂತಹ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಇಂತಹ ಉತ್ಸವಗಳು ನಡೆಯಬೇಕು. ಅವಾಗಲೇ ಊರಿನ ಕ್ಷೇಮ ಆಗ್ತಕ್ಕಂತಹದ್ದು. ಜೊತೆಗೆ ಇವತ್ತಿನ ಪ್ರತಿಭೆಗಳನ್ನು, ಇವತ್ತಿನ ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿ, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಒಂದಿಷ್ಟು ತಿಳಿ ಪಾಠ ಹೇಳಿ, ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೂ ಹಾಗೆ ಮನೆ ಮಕ್ಕಳಿಗೂ ಒಳ್ಳೆ ಜ್ಞಾನ ಭಿಕ್ಷೆಯನ್ನು ಕೊಡಬೇಕಾದ್ದು ಎಲ್ಲ ತಾಯಂದಿರ ಕರ್ತವ್ಯ ಆಗಿದೆ. ಆದರೂ ಇವತ್ತಿನ ಕಾಲಧರ್ಮ ಸಾಕಷ್ಟು ಬದಲಾದ್ರಿಂದ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು ಒಂದೇ ದೇಹ, ನಮ್ಮ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವೆಲ್ಲರೂ ಸಹಿತ ಜೈ ಜವಾನ್ ಜೈ ಕಿಸಾನ್. ಮೊದಲು ರೈತರಿಗಾಗಿ, ಯೋಧರಿಗಾಗಿ ನಮ್ಮೆರಡು ಕಣ್ಗಳು ಅಂತ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೇನೆ. ಉದ್ದೇಶ ಇವತ್ತು ಮಳೆ ಬಂತಲ್ಲಪ್ಪ ಭಗವಂತ, ಯಜಮಾನರು ಮೊನ್ನೆ ತಾನೇ ಕೊಟ್ಟು ಸೀರೆ, ಮೊನ್ನೆ ತಾನೇ ಯಜಮಾನರು ರೇಷ್ಮೆ ಸೀರೆ ಕೊಡಿಸಿದ್ರು, ಮಳೆನಿಂದ ಹಾಳಾಯ್ತಲ್ಲ ಅಂತ ಚಿಂತನೆ ಮಾಡಬೇಡಿ. ಈ ಮಳೆ ಬರಬೇಕು, ಇಡೀ ರಾಜ್ಯ ದೇಶ ತಣ್ಣಗಾಗಬೇಕು, ಒಳ್ಳೆ ಬೆಳೆ ಬೆಳಿಬೇಕು, ರೈತರು ಸಮೃದ್ಧಿ ಆಗಿರಬೇಕು. ಮನೆ ಯಜಮಾನರು ನಗಬೇಕಾದ್ರೆ ಅಲ್ಲಿ ಬೆಳೆ ಸಿಗಬೇಕು, ಮನೆ ಯಜಮಾನರು ಪುನಃ ನಗಬೇಕಾದ್ರೆ
ಹೆಣ್ಣು ಮಕ್ಕಳು ನೀವು ನಗನಗ್ತಾ ಇರಬೇಕು. ಎಂಥದೇ ಕಷ್ಟ ಬರಲಿ, ಕಷ್ಟ 100 ಬಂದರೂ ನಮ್ಮ ಕಷ್ಟವನ್ನು ಪರರ ಹತ್ರ ಹಂಚ್ಕೋಬಾರ್ದು, ನಗನಗ್ತಾ ಇರಬೇಕು. ನಾವು ಗಂಜಿ ಕುಡಿಲಿ, ಅಂಬ್ಲಿ ಕುಡಿಲಿ, ನಮ್ಮನೇಲಿ ನಾವಿರಬೇಕು. ಇಂಥ ಜಾತ್ರೆ ಜನ್ಮೋತ್ಸವ ಬಂದಾಗ ನಮ್ಮ ಇಡೀ ಕುಟುಂಬ ಪರಿವಾರ ಎಲ್ಲರನ್ನೂ ಸೇರಿಸ್ಕೋಬೇಕು, ಎಲ್ಲರ ಒಗ್ಗೂಡಿಸ್ಕೊಂಡು ಜಾತ್ರೆಯನ್ನು ನಡೆಸಬೇಕು. ಧರ್ಮ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು. ನಾವು ಪೂಜೆ ನಡೆದ ನಂತರ ಮಾರನೇ ದಿನ ಅದ್ಧೂರಿಯಾದಂತಹ ರಥೋತ್ಸವವನ್ನು ಅಲ್ಲಿ ನೆರವೇರಿಸಲಾಯಿತು. ಸಹಸ್ರಾರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಬನ್ನಿ ಹಾಗಿದ್ರೆ ಆ ಅದ್ಧೂರಿ ವಿಜೃಂಭಣೆಯಿಂದ ನೆರವೇರಿಸಲಾದಂತಹ ರಥೋತ್ಸವದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಶ್ರೀನಾರಸಿಂಹ ಲಕ್ಷ್ಮೀ ನೃಸಿಂಹ ಸಿಂಹಾಚಲೇಶ ಸಿಂಹಗಿರೀಶ ಮಹೋಗ್ರನಾಥ ಅನಾಥನಾಥ ಕೃತಯುಗ ದೇವ ಕೈವಲ್ಯಧಾಮ ಯೋಗಾಭಿನಂದನ ಸಿಂಹಗಿರೀಶ
ವರಾಹ ನೃಸಿಂಹ ವರಸಿದ್ಧಿನಾಥ ಚಿತಚಿದ್ವಿಲಾಸ ಸಿಂಹಗಿರೀಶ ಭಕ್ತಾರ್ತಿ ಭಂಜನ ಸಿಂಹಾಚಲೇಶ ಜ್ವಾಲಾ ನೃಸಿಂಹ ಹೇ ಜಗನ್ನಾಥ ಆನಂದಮೂರ್ತಿ ಸಿಂಹಾಚಲೇಶ ದಯಾ ಸಮುದ್ರ ದಾಕ್ಷಿಣ್ಯ ರೂಪ ಶರಣಾಗತ ಶ್ರಿತ ಪಾರಿಜಾತ ಗರುಡ ಧ್ವಜ ಗರುಡ ವಾಹನ ಚಂದನ ಚರ್ಚಿತ ಸಿಂಹಾಚಲೇಶ ಶ್ರೀಕೃಷ್ಣರಾಯ ವಂದಿತ ಪಾದ ಗಜಪತಿ ರಾಜ ಸೇವಿತ ಪಾದ ಚಂದನ ಶೋಭಿತ ಸಿಂಹಾಚಲೇಶ ಚಂದನ ಪ್ರಿಯ ಸಿಂಹಗಿರೀಶ ನಾರಸಿಂಹಾಯ ನರಹರಿ ರೂಪ ಮಹಾಸಿಂಹಾಯ ಸಿಂಹಗಿರೀಶ ವರಾಹಮೂರ್ತಿ ಸಿಂಹಾಚಲೇಶ ಮಹಾಬಲಾಯ ಉಗ್ರಸಿಂಹಾಯ ಉಗ್ರಸಿಂಹಾಯ ಮಹೋಗ್ರ ರೂಪ ಮಹಾದೇವಾಯ ಮಹನೀಯ ಮೂರ್ತಿ ಆಶ್ರಿತ ವತ್ಸಲ ಸಿಂಹಾಚಲೇಶ ಪ್ರಹ್ಲಾದ ವರದ ಆಹ್ಲಾದ ಮೂರ್ತಿ ವಂದೇ ಶರಣೆಂದೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ನಾ ವಂದೇ ಶರಣೆಂದೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ ಬೇರೆ ಯಾರೂ ಇಲ್ಲ ನೀನೇ ನಮಗೆ ಎಲ್ಲ ವಂದೇ ಶರಣೆಂದೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ
ನಿನ್ನಾಶ್ರಯ ನೀಡುವ ಕರುಣಾಮಯ ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ ಬೇರೆ ಯಾರೂ ಇಲ್ಲ ನೀನೇ ನಮಗೆ ಎಲ್ಲ ವಂದೇ ಶರಣೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ದಿನನಿತ್ಯ ಮಾಡುವೆ ನಿನ ಪೂಜೆಯ ಮನದಲ್ಲಿ ನಿನ ನಾಮ ಧ್ಯಾನವೇನಯ್ಯ ಮಡಿಯಲೇ ನಿನ್ನ ವ್ರತವ ಮಾಡಿದೆ ನಾನಯ್ಯ ಗುಡಿಯಲಿ ನಂದ ದೀಪ ಬೆಳಗಿದೆ ನಾನಯ್ಯ ಮಡಿಯಲೇ ನಿನ್ನ ವ್ರತವ ಮಾಡಿದೆ ನಾನಯ್ಯ ಗುಡಿಯಲಿ ನಂದ ದೀಪ ಬೆಳಗಿದೆ ನಾನಯ್ಯ ತಂದಿಹೇನ ಕಾಣಿಕೆ ಸ್ವಾಮಿ ನೀಡಿದೆ ನಿನ್ನ ಪಾದಕ್ಕೆ ನಿನ್ನ ಮಹಿಮೆ ಹಾಡಿ ನಿಂತೆ ನಿನ್ನ ಒಲುಮೆ ಬೇಡಿ ನಮ್ಮ ಮನವಿ ಕೇಳು ಬೆಳಗು ನಮ್ಮ ಬಾಳು ವಂದೇ ಶರಣೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ನೋಟದಲ್ಲಿ ಕರುಣೆ ನೀ ಪಸರಿಸು ಈ ಬಾಳಿನ ಕಷ್ಟ ನೀ ಸ್ವಾಮೀಜಿಗಳು ಬಂದು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದ್ರಿಂದ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಸ್ವಾಮೀಜಿಗಳ ಕಾರ್ಯಕ್ರಮನ ನಾವು ಟಿವಿಲಿ ನೋಡ್ತಿರ್ತೀವಿ. ಇವತ್ತು ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಹೇಳೋ ಅಂತ ತತ್ವಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಳೋಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಇದು ನಾವು ಟಿವಿಯಲ್ಲಿ ಬರೋ ಮಹರ್ಷಿವಾಣಿ ಕಾರ್ಯಕ್ರಮನ ಡೈಲಿ ನೋಡ್ತೀವಿ. ಆನಂದ್ ಗುರೂಜಿ ಅವರು ಕೊಡೋಂಥ ಸಲಹೆಗಳನ್ನ ಪಾಲಿಸ್ತೀವಿ. ಅದು ತುಂಬಾ ಅನುಕೂಲವಾಗಿದೆ. ಈ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿ ಅವರು ಬರೀ ಹೆಣ್ಮಕ್ಳ ಬಗ್ಗೆನೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾಕೆಂತಂದ್ರೆ ಹೆಣ್ಮಕ್ಳ ಕಷ್ಟಗಳ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಹೆಣ್ಮಕ್ಳು ಯಾವ ರೀತಿ ಗಂಡನ ಮನೆಯಲ್ಲಿ ಹೋಗಿ ಅವರ ಸಂಸಾರವನ್ನ ನಿಭಾಯಿಸ್ಕೋಬೇಕು, ಅವರ ಕಷ್ಟಗಳನ್ನ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇತ್ತೀಚೆಗೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಚೆನ್ನಾಗಿ ಪರಿಹಾರಗಳನ್ನ ಹೇಳ್ಕೊಡ್ತಾರೆ. ಮತ್ತೆ ರಾಶಿ ಫಲಗಳು ಸಹ ಪ್ರತಿನಿತ್ಯ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಆನಂದ್ ಗುರೂಜಿಗಳಿಂದ ನಮ್ಗೆಲ್ರಿಗೂ ತುಂಬಾ ಒಳ್ಳೇದಾಗಿದೆ. ನಾವು ಪ್ರತಿನಿತ್ಯವೂ ಸಹ ಈ ಕಾರ್ಯಕ್ರಮವನ್ನ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ವೀಕ್ಷಣೆ ಮಾಡ್ತಾ ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದತ್ತ ಕ್ಷೇತ್ರ ದರ್ಶನ ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ದರ್ಶನ ಕೂಡ ಮಾಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ಭೇಟಿಯಾಗೋಣ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.